ರೈತಲ ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಮತ್ತಾಯನು ಬರೆದ ಸುವಾರ್ತೆ 6ನೆಯ ಅಧ್ಯಾಯ 8ನೆಯ ವಚನದಲ್ಲಿ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಆಮೆನ್. ಪ್ರಿಯ ಸಹೋದರರೇ, ಇಲ್ಲಿ ಕೇಳಿರಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸುವಾತನು ಈಗನ್ನುತ್ತಾನೆ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ಗೊತ್ತದೆ. ಹೌದು ಪ್ರಿಯ ಸಹೋದರರೇ, ಈ ದಿನವು ನಿನ್ನ ಅಗತ್ಯವೇನೆಂಬುದು ಆತನಿಗೆ ಗೊತ್ತಾಗಬೇಕೆಂದರೆ ನೀನು ಮೊದಲು ಕ್ರಿಸ್ತನಲ್ಲೇ ನಂಬಿಗಸ್ತನಾಗಿರು. ಆತನೇ ನಿನ್ನನ್ನು ಕಾಯುವ ರಾಣಿಯಾಗಿದ್ದಾನೆ. ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ನೀನು ಒಂದನ್ನೂ ಮರೆಯಬೇಡ. ಯೇಸು ಕ್ರಿಸ್ತನನ್ನೇ ಎಡಬಿಡದೆ ಪ್ರಾರ್ಥಿಸುವವನಾಗಿರು. ಆತನ ವಾಕ್ಯಗಳನ್ನು ಕೈಗೊಂಡು ನಡೆದು ಆತನಲ್ಲೇ ಸ್ಥಿರಚಿತ್ತನಾಗಿರು. ಆಗ ನಿನ್ನ ಅಗತ್ಯವೇನೆಂಬುದು ಆತನಿಗೆ ಗೊತ್ತಾಗುವುದು. ನೀನು ಬೇಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ಆತನಿಗೆ ತಿಳಿಯುವುದು. ಪ್ರಿಯ ಸಹೋದರರೇ, ಇಲ್ಲಿ ಕಿವಿಟ್ಟು ಕೇಳಿರಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈಗನ್ನುತ್ತಾನೆ, ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆವತ್ತಿಗೆ ಸಾಕು. ಹೌದು ಪ್ರಿಯ ದೇವಜನರೇ, ಧೈರ್ಯವಾಗಿರಿ. ಆತನು ನೀನು ಬೇಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ಆತನಿಗೆ ಗೊತ್ತದೆ. ನೀನು ಮಾಡಿದ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಅಗತ್ಯವನ್ನೆಲ್ಲ ಪೂರೈಸುವವನಾಗಿದ್ದಾನೆ. ಆತನು ಮಾಡಿದ ಉಪಕಾರವನ್ನು ನೀನು ಒಂದನ್ನು ಮರೆಯಬೇಡ. ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸಿ ಆತನಲ್ಲೇ ನಂಬಿಗಸ್ತನಾಗಿರು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದಿಸಲಿ. ಆಮೆನ್.